ನೋಡ್ರಿ ನಾ ಇವಾಗ ಸಿಂಪಲ್ಲಾಗಿ ಬದ್ನಿಕಾಯಿ ಎಣ್ಣೆಗಾಯಿ ಮಾಡೋದನ್ನು ತೋರಿಸ್ತೀನಿ. ಬದ್ನಿಕಾಯಿ ಎಣ್ಣೆಗಾಯಿ ಮತ್ತು ರೊಟ್ಟಿ ಮಾಡೋದನ್ನು ಹೆಂಗಂತ ತೋರಿಸ್ತೀನಿ ರೀ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಮನೇಲಿರೋ ಐಟಮ್ಸ್ ಅಷ್ಟೇ, ಹೆಚ್ಚಿಗೆ ಏನೂ ಇಲ್ಲ. ಮಸಾಲ ಎಲ್ಲ ಏನೂ ಬೇಡ, ಮಸಾಲ ಬೇಡ ಮತ್ತು ಹೆಚ್ಚಿಂದೇನು ಬೇಡ. ಬರೀ ಬದನೆಕಾಯಿ ಮತ್ತು ಬೆಳ್ಳುಳ್ಳಿ. ನೋಡಿ ಬೆಳ್ಳುಳ್ಳಿ ನೋಡ್ರಿ, ನಾ ಜೋಳದ ರೊಟ್ಟಿ ಮಾಡತ್ತೀನಿ ರೀ. ಇವಾಗ ಬದ್ನಿಕಾಯಿ ಭಾಜಿ ಆಯ್ತು ರೀ. ಈಗ ರೊಟ್ಟಿ ಮಾಡತ್ತೀನಿ ರೀ, ಜೋಳದ ರೊಟ್ಟಿ. ಯಾರಿಗೆಲ್ಲ ಜೋಳದ ರೊಟ್ಟಿ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಿಮ್ಮ ಕಡೆನೂ ಮಾಡ್ತಾರಲ್ಲ ಅಂತ ಹೇಳಿ. ನೋಡಿರಿ ರೊಟ್ಟಿ ಬಡಿಯಾಕತ್ತೇನೆ ನೋಡಿರಿ ರೊಟ್ಟಿನ. ಯಾಕತ್ತೇನು ರೀ, ರೊಟ್ಟಿ ಬಟ ಮಸ್ತ್ ಐತವ್ರಿ. ಯಾರಿಗೆಲ್ಲ ಮೆಣಸಿನ್ಕಾಯಿ ಇಷ್ಟ ಹೇಳ್ರಿ, ಕಮೆಂಟ್ ಮಾಡಿ. ಮೆಣಸಿನ್ಕಾಯಿ ತಿನ್ನೋ ಪ್ರಿಯರು ಯಾರ್ಯಾರಿದ್ರಿ ಕಮೆಂಟ್ ಮಾಡಿ ಹೇಳ್ರಿ. ಚಟಪಟ ಚಟಪಟ ಅಂತಿದೆ, ನನಗಂತೂ ತುಂಬ ಇಷ್ಟ. ಬನ್ನಿ ನೋಡಿ, ನಾನು ಇವಾಗ ಮಾಡಿರೋ ರೊಟ್ಟಿನ ತೋರಿಸ್ತೀನಿ. ನೋಡಿ ಈ ಥರ ಬಂದಿದೆ, ಇದು ಮಸ್ತಾಗಿ ಬಂದಿದೆ ನೋಡಿ, ತುಂಬಾನೇ